आप देख रहे हैं बीजापुर समय। मैं आपके साथ खलील कलादगी। लोकसभा चुनाव 2019 बीजापुर मतक्षेत्र से कांग्रेस जेडीएस गठबंधन उम्मीदवार डॉक्टर सुनीता चौहान ने आज हमसे खास बातचीत करते हुए इस बार लोकसभा चुनाव में अपनी जीत कांग्रेस जेडीएस गठबंधन सरकार, बीजेपी उम्मीदवार रमेश जिगजिणगी, बीजापुर जिले के डेवलपमेंट जैसे कई विषयों पर बात की। ನಮಗೆ ಟಿಕೆಟ್ ಸಿಕ್ಕಿದ್ದಂತಂದು ಬಿಜಾಪುರ ಜಿಲ್ಲೆಯ ಮಹಿಳೆಯರಿಗೆ, ಬಿಜಾಪುರ ಜನರಿಗೆ ಬಹಳಷ್ಟು ಖುಷಿಯನ್ನು ತಂದಿದ್ದ ವಿಷಯ ಮತ್ತು ನನಗೆ ಪ್ರಪ್ರಥಮವಾಗಿ ಮಹಿಳೆಗೇನು ಆದ್ಯತೆ ಕೊಟ್ಟಿದ್ದಾರಲ್ರಿ, ಅದು ಬಿಜಾಪುರ ಎಲ್ಲ ಮಹಿಳೆಯರಿಗಂತೂ ಬಹಳಷ್ಟು ಖುಷಿ ತರುವಂಥ ವಿಷಯ. ಅದರ ಜೊತೆಗೆ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಬಹಳಷ್ಟು ನನಗೆ ಸಪೋರ್ಟಿವ್ ಆಗಿದ್ದಾರೆ ರೀ. ಅದಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇದ್ದರೂ ಕೂಡ ಯಾವುದೇ ರೀತಿಯ ಗೊಂದಲಗಳಂತೂ ಇಲ್ಲವೇ ಇಲ್ಲ. ಸರ್ಕಾರ ಒಂದೇ ರೀತಿ ಇರುವುದರಿಂದ ಜನತೆಗೆ ಗೊಂದಲಗಳು ಬರುವುದಿಲ್ಲ ರೀ. ಮತ್ತು ಈಗಿನ ಜನ್ರೇಷನ್ ಬಹಳಷ್ಟು ಬುದ್ಧಿವಂತರಿದ್ದಾರೆ. ಬಟ್ ಗೊಂದಲಗಳು ಉಂಟಂತೂ ಎಲ್ಲಿ ಅದು ಪ್ರಶ್ನೆನೇ ಬಂದಿಲ್ಲ ರೀ, ಅದು ಬರೋದೂ ಇಲ್ಲ ರೀ. ಪ್ರತಿಯೊಬ್ಬ ವಿದ್ಯಾರ್ಥಿ ಹಿಡ್ಕೊಂಡು ಎಜುಕೇಟೆಡ್ ಪೀಪಲ್ ಇವಾಗಿನ ಜನ್ರೇಷನ್ ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಪ್ರತಿಯೊಬ್ಬರ ಕಡೆಯೂ ಗೊತ್ತಾಗಿದೆ. ಇವಾಗ ಸರ್ಕಾರ ಇದೆ, ಜಂಟಿಯಾಗಿ ಇಲೆಕ್ಷನ್ ಮಾಡಬೇಕು, ಇದು ಗೆಲುವು ನಿಶ್ಚಿತ ಅಂತೇಳಿ ಏನು ಘೋಷಣೆ ಆಗಿದಲ್ರಿ, ಆವಾಗಲೇ ಘೋಷಣೆ ಆಗಿದೆ. ಇದು ಗೆಲುವು ನಿಶ್ಚಿತ, ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಬರೋದಿಲ್ಲ. ಹಾಗಾಗಿ ಇದಕ್ಕೆ ಬಹಳಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅದ ಇದ್ರ. ಮತ್ತು BJPದವ್ರು ಏನೋ ಕೂಗನ್ನು ಹಾಕ್ತಾಯಿದ್ದಾರೆ, ನಮ್ಮದು ಇಲೆಕ್ಷನ್ ಒಂದೇ ಇದೆ, ಅವ್ರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅಂತೇಳಿ. ಇದು ಸುಳ್ಳು. ಜನರು ಬಹಳ ಬುದ್ಧಿವಂತರಿದ್ದಾರೆ. ಇಷ್ಟು ತಿಳ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲದಂಗೆ ಮಾತುಗಳು ಬರೋದಿಲ್ಲ ರೀ. ಅವ್ರು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ತಪ್ಪು ಕಲ್ಪನೆ ಆಗಿದೆ ರೀ. ಹಾಗಾಗಿ ಈ ತಪ್ಪ ಸಂದೇಶವನ್ನು ಯಾವುದೇ ಅಪೋಸಿಟ್ ಪಾರ್ಟಿ ಆಗಿರ್ಬೋದು, ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ರೀ. ಬಟ್ ನಮ್ಮ ಮೈತ್ರಿ ಸರ್ಕಾರ ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಕೈ ಎಷ್ಟೇ ಶಕ್ತಿಯುತ ಇದ್ದರೂ ಕೂಡ ಇನ್ನೊಂದು ಕೈ ಕುಡಿದಾಗ ಭಾಳಷ್ಟು ಒಗ್ಗಟ್ಟಿನಲ್ಲಿ ಬಲ ಬರ್ತದೆ ರೀ. ಹಾಗಾಗಿ ನಮ್ಮ ಗೆಲುವಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಬರೋದಿಲ್ಲ ರೀ. ಬರೋಕ್ಕೂ ನಮ್ಮ ಜನತೆ ಬಹಳಷ್ಟು ಬುದ್ಧಿವಂತರಿದ್ದಾರೆ, ತಿಳ್ಕೊಂಡಿದ್ದಾರೆ. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲಗಳಂತೂ ಇಲ್ಲವೇ ಇಲ್ಲ ರೀ. 4ನೇ ತಾರೀಕಿಗೆ ಫೈನಲ್ ಅದ. ಹಾಂ, ನನ್ನ ಮೇನ್ ಉದ್ದೇಶ ರೀ, ನನಗೆ ಈಗ 10 ವರ್ಷಗಳಿಂದ ನಾವು ಇಲ್ಲಿ ಬಿಜಾಪುರ ಸಂಸದರ ಬಗ್ಗೆ, MP ಅವ್ರ ಬಗ್ಗೆ ನನಗೆ ಭಾಳಷ್ಟು ಜನರಿಗೆ ನಾನು ಒಂದು ಪ್ರಶ್ನೆಯನ್ನು ಹಾಕಿದಾಗ, ಮಹಿಳೆಯರಾಗಿರ್ಬೋದು, ಯುವತರಾಗಿರ್ಬೋದು, ಕೆಲವೊಬ್ಬರು ಎಲ್ಲರಾಗಿರ್ಬೋದು, ಇಲ್ಲರಿ ಇಲ್ಲಿ ಯಾರದಾರ ನಾವು ಹೆಸರು ಕೇಳಿದ್ದೀವಿ, ಬಟ್ ಅವ್ರ ಬಗ್ಗೆ ಏನದ ನಾವು ಕೇಳಿಲ್ಲ, ಮುಖ ಸಹಿತ ನೋಡಿಲ್ಲ ಅಂತೇಳಿ ಬಹಳಷ್ಟು ಮೆಸೇಜನ್ನು ನಾನು ಹೇಳೋದು ಬೇಡ್ರಿ, ನೀವು ಎಲ್ಲ ಕಡೆಯಿಂದ ತಿಳ್ಕೊಂಡಿರ್ತೀರಿ. ಜನತೆಗೆ ಭಾಳಷ್ಟು ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ದೃಢ ನಿರ್ಧಾರವನ್ನು ಮಾಡಿ ಈ ಬಿಜಾಪುರ ಜನತೆಗೆ ಮಹಿಳೆಯರ ಒಂದು ಬಹಳಷ್ಟು ಕುಂದುಕೊರತೆಗಳನ್ನು ಇದ್ದಾವೆ. ಇವಾಗ ಬಿಜಾಪುರ ಜಿಲ್ಲೆಯಲ್ಲಿ ಅಕ್ಕ ಮಹಾದೇವಿ ಅಂತ ದೊಡ್ಡ ಯೂನಿವರ್ಸಿಟಿ ಇದೆ ರೀ. ಮತ್ತು ಬಿಜಾಪುರದಲ್ಲಿ ಭಾಳಷ್ಟು ಮಹತ್ವಪೂರ್ಣವಾಗುವಂಥದ್ದು ವಿಮಾನ ನಿಲ್ದಾಣ ಆಗಬೇಕಾಗಿತ್ತು. ಆದರೂ ಏನು ಅದು ನಾನು ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ರೀ. ಬಟ್ ನಾನು ಪ್ರಿಫರೆನ್ಸ್ ಕೊಡೋದು ಮೊದಲನೇದಾಗಿ ಐತಿಹಾಸಿಕ ಸ್ಥಳ ನಮ್ಮ ಬಿಜಾಪುರ ಜಿಲ್ಲೆ, ಮತ್ತು ಇತಿಹಾಸ ಪುಟದಲ್ಲಿ ಬರುವಂಥದ್ದು ನಮ್ಮ ಬಿಜಾಪುರ ಜಿಲ್ಲೆ, ಮತ್ತು 5 ಪಂಚನದಿಗಳ ಬೀಡು ಅಂತೇಳಿ ಹೆಸರುವಾಸಿಯಾದಂಥ ಬಿಜಾಪುರ ಜಿಲ್ಲೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಈಗ ಹಾಲಿ ಸಂಸದರು ಕೇಂದ್ರದಲ್ಲಿ ಜಲಸಂಪನ್ಮೂಲ ಸಂಸದಿ ಅವರು ಮಿನಿಸ್ಟರ್ ಇದ್ದಾರೆ ಇವಾಗ. ಆದರೆ ಅವರೇ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು, ಬಿಜಾಪುರ ಜಿಲ್ಲೆ ಯಾಕೆ ಬರಡು ನಾಡು ಆಗಿದೆ, ನನ್ನ ಕೊಡುಗೆ ಏನಿದೆ, ಅವರೇ ಆತ್ಮಾವಲೋಕನ ಮಾಡಿಕೊಂಡಿದ್ರೆ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸಿದ್ದೀನಿ. ಇದು ಪ್ರಶ್ನೆಗೆ ನಮ್ಮ ಜನತೆ ಉತ್ತರ ಕೊಡ್ತದೆ ರೀ, ನಾನು ಕೊಡೋದಿಲ್ಲ ರೀ. ನಾನೇನಾದರೂ ಉತ್ತರ ಕೊಡಬೇಕಾಗಿತ್ತು ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನನ್ನ ಕೆಲಸ ಕಾರ್ಯಗಳ ಮುಖಾಂತರ ನಾನು ಉತ್ತರವನ್ನು ಕೊಡ್ತೀನಿ ರೀ. ಈ ಉತ್ತರ ಕೊಡ್ಲಿಕ್ಕೂ ಕೂಡ ಇಷ್ಟಪಡ್ತೀನಿ ರೀ. ಹಾಗಾಗಿ ಅವ್ರ ಉತ್ತರ ನಾನು ಕೊಡ್ಲಿಕ್ಕೆ ಇಷ್ಟಪಟ್ಟು ನಮ್ಮ ಜನತೆ ಕೊಡ್ತಾರೆ, ನಮ್ಮ ಮಹಿಳೆಯರು ಕೊಡ್ತಾರೆ. ಇಡೀ ಬಿಜಾಪುರ ಜಿಲ್ಲೆ ಏನು ಸಂಸದರು ಏನು ಕೊಡುಗೆ ಕೊಟ್ಟಿದ್ದಾರೆ, ಅವ್ರನ್ನೇ ಆತ್ಮಾವಲೋಕನ ಮಾಡಿದ್ದಾರೆ. ಇವಾಗ ಬಿಜಾಪುರ ಜಿಲ್ಲೆಯಲ್ಲಿ ಓಟ್ ಕೇಳಕ್ಕೆ ಹೋಗ್ತಾರೆ ಅವರು, ನನ್ನ ಹೆಸರು ತೊಗೊಂಡು ಓಟ್ ಕೇಳಬೇಡ್ರಿ, ಮೇಲೆ ಮೋದಿಯವ್ರ ಹೆಸರು ಕೇಳಿ ಓಟ್ ಕೇಳ್ರಿ ಅಂತಾರೆ. ಅಂದರೆ ಆ ಒಂದು ಫೀಲ್ಡಿಗೆ ಅವ್ರ ಯೋಗ್ಯತೆ ಇದ್ದಾರೋ ಇಲ್ಲೋ ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು.
ಯಾಕಂತಂದ್ರೆ ಅವನ ಹೆಸರು ಅವನಿಗೆ ಗೊತ್ತು ಮಾಡ್ಕೊಂಡಿಲ್ಲ ಅಂತಂದರೆ ನಾ ಇಲ್ಲಿ ಎಂ ಪಿ ಅದಿನೋ ಇಲ್ಲ, ಅವನಿಗೆ ಕನ್ಫ್ಯೂಷನ್ ಇರಬೇಕು ಅಂತ ನನಗೆ ಅನ್ನಿಸ್ತದೆ ರೀ. ಬಟ್ ನಮ್ಮ ಜನತೆಗೂ ಕೂಡ ಇದೇ ಪ್ರಶ್ನೆನ ಕನ್ಫ್ಯೂಷನ್ ಹಿಡಿಯಾಕತ್ತದ್ರಿ. ನಿನ್ನೆನೆ ನಾನು ಬಿಜಾಪುರ ಸಿಟಿಯಲ್ಲಿ ಹೋಗಿದಾಗ, ಇಲ್ಲರಿ ಮೋದಿ ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ, ನನ್ನ ಹೆಸರು ತೊಗೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಫೀಲ್ಡಿಗೆ ಅವ್ರ ಯೋಗ್ಯತೆ ಇರಲಿಕ್ಕಿಲ್ಲ. ಅವರಿಗೆ ಹೆಸರಿಗೆ ಅವರೇ ಒಂದು ಅವಮಾನ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಅದರ ಬಗ್ಗೆ ನಾನು ಭಾಳಷ್ಟು ಹೇಳೋಕ್ಕೆ ದೊಡ್ಡವಳಂತೂ ಇಲ್ಲವೇ ಇಲ್ಲ. ನಮ್ಮ ಜನತೆ ನಿರ್ಧಾರ ಮಾಡಿದ್ದಾರೆ, ನಮಗೊಂದು ಒಳ್ಳೆಯ ಕ್ಯಾಂಡಿಡೇಟ್ ಬೇಕಾಗಿದ್ದಾರೆ. ಆ ಕ್ಯಾಂಡಿಡೇಟ್ ಸೂಕ್ತವಾದ ಪ್ರಬಲವಾದ ಕ್ಯಾಂಡಿಡೇಟ್ ನನ್ನನ್ನು ಎರಡೂ ಮೈತ್ರಿ ಸರ್ಕಾರದವರು, ಪ್ರಾದೇಶಿಕ ಪಕ್ಷ ಹಾಗೂ ರಾಷ್ಟ್ರೀಯ ಪಕ್ಷ ನಾಯಕರುಗಳು ನಿರ್ಧಾರವನ್ನು ಮಾಡಿದ್ದಾರೆ. ಅವ್ರು ನಿರ್ಧಾರ ಮಾಡಿದ್ದಾರೆ ಅಂದಮೇಲೆ ಜನತೆ ಬಹಳಷ್ಟು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದರಲ್ಲಿ ನಾನು ಗೆಲುವಿನದ ನಮ್ಮ ಒಂದೇ ಒಂದು ಗುರಿ, ಇವಾಗ ಗೆಲುವಿನ ಗುರಿ, ಗೆಲ್ಲೇ ಗೆಲ್ತೀವಿ, ಇದು ಎರಡನೇ ಮಾತು ಇಲ್ಲವೇ ಇಲ್ಲ. ಜನತೆ ಭಾಳಷ್ಟು ಬುದ್ಧಿವಂತ ಇದ್ದಾರೆ, ಯಾರೂ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಗಿಲ್ಲ ರೀ. ಹರೇಕ್ ಸಣ್ಣ ವಿದ್ಯಾರ್ಥಿ ಹಿಡ್ಕೊಂಡು ಇದ್ರ ಬಗ್ಗೆ ನಾಲೆಜ್ ಅದ ರೀ. ಇನ್ನು ವೋಟಿಂಗ್ ಬರೋದಿಲ್ಲ ರೀ, ಅವರಿಗೂ ಸಹಿತ ನಾಲೆಜ್ ಅದ ರೀ. ಯಾರು ಈ ಓಟ್ ಹಾಕಿದರೆ ಯಾರು ನಮ್ಮ ಬಿಜಾಪುರ ಜಿಲ್ಲೆಗೆ ಕೊಡುಗೆ ಕೊಡ್ತಾರಂತೇಳಿ ಭಾಳಷ್ಟು ಜನರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿ ನಮ್ಮ ಇದರಲ್ಲಿ ನಮ್ಮ ಈಗ ಗೋರ್ಮೆಂಟ್ ನಮ್ದು ಇರುವಾಗ ಯಾವುದೇ ಗೊಂದಲಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ರೀ. ಹಾಗಾಗಿ ನಮ್ಮ ನಾಯಕರುಗಳು ಇವಾಗ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರಾಗಿರ್ಬೋದು, ನಮ್ಮ ಯಶವಂತರಾಯಗೌಡ ಸಾಹೇಬ್ರ ಆಗಿರ್ಬೋದು, ಮತ್ತು ನಮ್ಮ ಶಿವಾನಂದ ಪಾಟೀಲ್ ಅಣ್ಣವರಾಗಿರ್ಬೋದು, ಮನಗೋಳಿ ಕಾಕೋರಾಗಿರ್ಬೋದು, ಈ ನಮ್ಮ ಯಜಮಾನರು ಆಲ್ರೆಡಿ ಇವಾಗ ಎಮ್ ಎಲ್ ಎ ಇದ್ದಾರೆ. ಹಾಗಾಗಿ ಇವರಲ್ಲಿ ಒಗ್ಗಟ್ಟು ಭಾಳ ಅದ ರೀ. ಜನತೆ ಏನಾದರೂ ಹೇಳಿರ್ಬೋದು, ನಾವು ಟಿಕೆಟ್ ಸ್ವಲ್ಪ ಲೇಟ್ ಆಗಿದ್ದರಿಂದ ಜನತೆಗೂ ಮೆಸೇಜ್ ಹೋಗಿಲ್ಲ. ಇನ್ನು ನಾಮಿನೇಷನ್ ಆಗಿದ ತಕ್ಷಣ ನಮ್ಮ ಒಂದು ಬಾವುಟ ನಾಮಿನೇಷನ್ ಆಗೋದ್ರಿಂದನೇ ಹಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ. ಇದರಲ್ಲಿ ಎರಡನೇ ಮಾತಿಲ್ಲ. ಇದು ಶತಸಿದ್ಧ. ನನ್ನ ಒಂದೇ ಒಂದು ಗುರಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ, ನೇರ, ದಿಟ್ಟ, ನಿರಂತರ. ಇದರಾಗಾಗಿ ನನ್ನ ಹೋರಾಟ ಅದ ರೀ. ಮುಂದಿನ ದಿನಮಾನಗಳಲ್ಲಿ ನನ್ನ ಕೆಲಸ ವೈಖರಿಗಳಿಂದ ನಾನು ತೋರಿಸ್ಕೊಡ್ಬೇಕಾಗಿದೆ. ನಮ್ಮ ನಾಯಕರುಗಳು ನನಗೆ ನಿರ್ಧಾರ ಮಾಡಿದಂದಮೇಲೆ ಜನತೆ ನಿರ್ಧಾರ ಮಾಡೇ ಮಾಡ್ತಾರೆ. ಇದರಲ್ಲಿ ಎರಡನೇ ಮಾತಿಲ್ಲ. ಯಾವುದೇ ರೀತಿಯ ಗೊಂದಲಗಳೂ ಸಹಿತ ಇಲ್ಲ. ಹಾಗಾಗಿ ಇದರ ನಿಮ್ಮ ಒಂದು ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಮ್ಮ ಮಹಿಳೆಯರು ಕೂಡ ಭಾಳಷ್ಟು ಖುಷಿಯನ್ನು ತಗೊಂಡಿದ್ದಾರೆ. ನನಗೆ ಅವರೊಂದು ಮಾತು ಹೇಳಿದ್ದಾರೆ ರೀ, ಇಲ್ಲ ಈಗ ಯಾವುದೇ ರೀತಿಯಿಂದ ನೀವು ಇಲೆಕ್ಷನ್ ವಿನ್ ಹಾಕ್ಲಿಕ್ಕೆ ಗೊಂದಲ ಮಾಡ್ಕೋಬೇಡ್ರಿ, ಎಲ್ಲ ಮಹಿಳೆಯರು ಕೂಡ ಓಟ್ ಹಾಕಿದರೆ ನೀವು ವಿನ್ ಹಾಕ್ಲಿಕ್ಕೆ ಎರಡನೇ ಮಾತಿಲ್ಲ ಅಂತ ಕೂಡ. ಯಾಕಂದ್ರೆ ಸ್ವತಂತ್ರ ಸಿಕ್ಕಾಗಿಂದ ಪ್ರಪ್ರಥಮವಾಗಿ ಎಂ ಪಿ ಟಿಕೆಟ್ ಕೊಟ್ಟಿದ್ದು ಪ್ರಥಮ ಮಹಿಳೆಗೆ. ಇಷ್ಟು ಮಹಿಳೆಗೆ ಆದ್ಯತೆ ಕೊಟ್ಟಿದ್ದು ಸರ್ಕಾರ ಕೊಟ್ಟಿದ್ದಂದಮೇಲೆ ಜನತೆ ಕೊಡದೇ ಇರೋಕ್ಕೆ ಸಾಧ್ಯನಾ? ಹಾಗಾಗಿ ನಮ್ಮ ಎಲ್ಲ ಜನತೆ ಕ್ವಶನ್ ಮಾರ್ಕನ್ನು ಹಾಕ್ಕೊಂಡಿದ್ದಾರೆ. ಆ ಉತ್ತರವನ್ನು ಮೇ 24ನೇ ತಾರೀಕಿಗೆ ನಿಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಜನತೆ ಭಾಳಷ್ಟು ಖುಷಿಯಿಂದ ಕುಳಿತುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಹಾಗಾಗಿ ಯಾವ ತಪ್ಪು ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ ರೀ, ಅದರ ಉತ್ತರವನ್ನು ನಾವೇ ಮುಂಬರುವ ದಿನಗಳಲ್ಲಿ ನೀಡ್ತೇವೆ. ಹಾಗಾಗಿ ಜನತೆ ನೀಡ್ತಾರೆ. ನಾನು ಹೇಳೋಕ್ಕೆ ಇಷ್ಟಪಡೋದಲ್ಲ ರೀ. ನನ್ನ ಒಂದೇ ಒಂದು ಗುರಿ ಗೆಲುವಿನ ಗುರಿ. ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಟೀಕೆ ಮಾಡೋದು ನಾನು ಇಷ್ಟಪಡೋದಿಲ್ಲ ರೀ. ಅವರದೇ ಆದಂಥ ಆತ್ಮಾವಲೋಕನ ಅವರೇ ಮಾಡಿಕೊಳ್ಬೇಕು. ಹಾಗಾಗಿ ಯಾವುದೇ ರೀತಿಯಿಂದ ಗೊಂದಲಗಳು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಒಗ್ಗಟ್ಟಿನಲ್ಲಿ ಬಲ ಅದ ರೀ. ಅದು ಒಂದೇ ಪಕ್ಷ ಇತ್ತು ಅಂತಂದರೆ ಸ್ವಲ್ಪ ನನಗೆ ಗೊಂದಲಗಳು ಆಗ್ತಿತ್ತು. ಬಟ್ JDS ಕಾಂಗ್ರೆಸ್ ಎರಡು ಸರ್ಕಾರ ಅದ ರೀ, ಭಾಳಷ್ಟು ಒಗ್ಗಟ್ಟಿನಿಂದ ಅದ ರೀ. ಹಾಗಾಗಿ ಎಲ್ಲ ನಾಯಕರುಗಳು ದೃಢ ನಿರ್ಧಾರ ತೊಗೊಂಡಿದ್ದಾರೆ ರೀ. ಇದು ಗೆಲುವಿನ ಸೂಚನೆ, ಭಾಳಷ್ಟು ಸಂಕೇತ. ಯಾವಾಗೇನು ಬಿಜಾಪುರ ಜಿಲ್ಲೆ ಮೀಸಲು ಕ್ಷೇತ್ರಕ್ಕೆ JDSಗೇನು ಬಂದುಬಿಟ್ಟದಲ್ಲ ರೀ, ಆವಾಗಲೇ ನಮ್ಮ ನಿರ್ಧಾರವನ್ನು ಆಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ತೋರಿಸ್ಕೊಡ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೋಕಸಭಾ ಚುನಾವಣೆ ಪ್ರಚಾರ ಸ್ಟಾರ್ಟ್ ಆಗಿದೆ. ಹೌದು ರೀ. ಬಿಜೆಪಿ ಅವರು ಆಫೀಸ್ ಓಪನಿಂಗ್ ಮಾಡಿದ್ರು, ಹೊಸ ಮತ್ತು ಪ್ರಚಾರ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಮೈತ್ರಿ ಸರ್ಕಾರದಿಂದ ಕಾಂಗ್ರೆಸ್ ಮತ್ತು JDS ಇಬ್ಬರು ಇನ್ನೂ ತನಕ ಪ್ರಚಾರ ಸ್ಟಾರ್ಟ್ ಮಾಡಿಲ್ಲ. ಪ್ರಚಾರ ಸ್ಟಾರ್ಟ್ ಮಾಡಬೇಕು, ಮಾಡಿದ್ದೀವಿ. ಆಫೀಸ್ ಓಪನಿಂಗ್ ಆಗಿದ್ರೇ ಪ್ರಚಾರ ಸ್ಟಾರ್ಟ್ ಆಗ್ತದೆ ಅಂತೇಳಿ ಅದು ಜನರಲ್ಲಿ ತಪ್ಪು ಕಲ್ಪನೆ. ನಮ್ಮ ಆಲ್ರೆಡಿ 2 ಆಫೀಸ್ ಓಪನಿಂಗ್ ಅದಾವೆ ರೀ. ಕಾಂಗ್ರೆಸ್ನೂ ಓಪನಿಂಗ್ ಅದ ರೀ, JDSನೂ ಅದ ರೀ. ಈ ಜಂಟಿಯಾಗಿನೂ ಒಂದು ಓಪನಿಂಗ್ ಮಾಡ್ತಾಯಿದ್ದೀವಿ ರೀ 4ನೇ ತಾರೀಕಿಗೆ. ಅದು ಆಫೀಸ್ ಓಪನಿಂಗ್ ಪೂರ್ವದಲ್ಲಿ ನಮ್ಮ ಒಳಗಾಗಿ ಎಲ್ಲ ರೀತಿಯಿಂದ ಪ್ರಚಾರ ಸ್ಟಾರ್ಟ್ ಆಗಿದ್ದಾರೆ. 5ನೇ ತಾರೀಕಿನಿಂದ ಬಹಿರಂಗ ಪ್ರಚಾರವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ರೀ. ಪ್ರಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ರೀ, ಗೊಂದಲ ಮಾಡ್ಕೊಳ್ಳೋಕ್ಕೂ ನಾವು ಇಷ್ಟಪಡೋಂಗಿಲ್ಲ ರೀ. ಅದು ಯಾರೋ ತಪ್ಪು ಕಲ್ಪನೆ ಸಂದೇಶನ ಕೊಟ್ಟಿದ್ರೆ ಅದು ಅದು ಉತ್ತರ ನಾನು ಹೇಳೋದಿಲ್ಲ ರೀ, ಜನತೆ ಹೇಳ್ತಾರೆ 5ನೇ ತಾರೀಕಿಗೆ. ಮೈತ್ರಿ ಸರ್ಕಾರದಾಗ ಪರ್ಟಿಕ್ಯುಲರ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ದಾಗ ನಿಮಗೆ ಕಾಂಗ್ರೆಸ್ ಸಪೋರ್ಟ್ ಹ್ಯಾಂಗದ? ನನಗೆ ಕಾಂಗ್ರೆಸ್ ಸಪೋರ್ಟ್ ಇರುವುದರಿಂದ ಒಂದು ಮಹಿಳೆನ ಆಯ್ಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ JDS ನಾಯಕರುಗಳಿಗಿಂತ ನನಗೆ ಕಾಂಗ್ರೆಸ್ ನಾಯಕರುಗಳು ಬಹಳಷ್ಟು ಬೆಂಬಲ ಇದೆ ರೀ.
ನಾನು ಟಿಕೆಟ್ ತೊಗೊಳೋಕ್ಕಿಂತ ಪೂರ್ವದಲ್ಲಿ ಅವರದೇ ಆದಂಥ ಒಂದು ಒಪಿನಿಯನ್ ತೊಗೊಂಡಿದ್ದೆ ನಾನು. ನೋಡ್ರಿ ಅಣ್ಣಾಜಿ, ಇದು ಮೈತ್ರಿ ಸರ್ಕಾರ, ತಮ್ಮದೆಲ್ಲ ಅಭ್ಯರ್ಥಿಯಾಗಿ ನೀವು ನಿಂದಿರಿಸ್ಬೇಕು ಅಂತಂದ್ರೆ ನಿಮ್ಮದು ಒಮ್ಮತ್ತಿದ್ದರೆ ನಾನು ನಿಲ್ಲಲಿಕ್ಕೆ ಇಷ್ಟಪಡ್ತೀನಿ. ಸಹೋದರಿ, ನೀವು ನಿಂದರ್ರಿ, ಇದರಲ್ಲಿ ಎರಡನೇ ಮಾತಿಲ್ಲ, ನಿಮ್ಮ ಗೆಲುವಿನ ಸೂಚನೆ ನಾವು ತೋರಿಸ್ಕೊಡ್ತೀವಿ ಅಂತ ಬಹಳಷ್ಟು ಓಪನ್ ಹಾರ್ಟ್ನಿಂದ ಹೇಳಿದ್ದಾರೆ. ಇದಕ್ಕೆ ಭಾಳಷ್ಟು ನನಗೆ ಬೆಂಬಲ ಅಂತೂ 100ಕ್ಕೆ 101%. ಅವ್ರ ಓಟನ್ನು ಅವರು ಆತ್ಮಾವಲೋಕನ ಮಾಡಲಿ, ನಮ್ಮ ಓಟಿನ ಬಗ್ಗೆ ಮಾತಾಡಲಿಕ್ಕೆ ಅರ್ಹರಂತೂ ಇಲ್ಲ. ಅವ್ರ ಓಟ್ ಕೇಳಬೇಕಾದ್ರೇ ನನ್ನ ಹೆಸರು ತೊಗೊಂಡು ಓಟ್ ಕೇಳಬೇಡ್ರಿ ಅಂತ ಅಂತಾರಂದಮೇಲೆ ಇನ್ನೊಂದು ಓಟಿನ ಬಗ್ಗೆ ಮಾತಾಡೋಷ್ಟು ಅವರು ಆತ್ಮಾವಲೋಕನ ಕ್ವಶನ್ ಮಾರ್ಕ್ನ ಅವರೇ ಹಾಕ್ಕೊಳ್ಳಿರಿ. ನಾನು ಹಾಕೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಹೆಸರೇ ಅವರಿಗೆ ಹೇಳೋಕ್ಕೆ ಇದು ಇಲ್ಲ ಅಂದಮೇಲೆ ನಮ್ಮ ಸರ್ಕಾರ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಏನದ ಅವರೇ ತಿಳ್ಕೊಳ್ಳಿರಿ, ನಾನು ಹೇಳೋದಿಲ್ಲ ರೀ. ನಮ್ಮ ಜನತೆ ಉತ್ತರವನ್ನು ಕೊಡ್ತಾರೆ. ಈಗ ಜನತೆ ನಮ್ಮ ಉತ್ತರ ಕೊಡೋದ ಪೂರ್ವದಲ್ಲಿ ನಾನು ಮೇ 24ಗೆ ಬಹಳಷ್ಟು ಉತ್ತರಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ರೀ. ಸ್ವಲ್ಪ ವೇಟ್ ಆ್ಯಂಡ್ ವಾಚ್ ನೋಡ್ಲಿ ಅಷ್ಟೇ. ಈ ಲೋಕಸಭಾ ಚುನಾವಣೆ ಗೆಲ್ಲುವುದು ಕಾನ್ಫಿಡೆಂಟ್ ಅಂತೂ 100ಕ್ಕೆ 101% ಗೆಲುವಿನ ಕಾನ್ಫಿಡೆಂಟ್. ನಾನು ಇವಾಗೇ ಇಲ್ಲರಿದು ನಮ್ಮ ಘೋಷಣೆ ಆಗೋ ದಿವಸದಿಂದ ನನಗೆ ಗೆಲುವಿನ ಸಂಕೇತ ಅದ ರೀ. ನನಗೆ ಇದರೊಳಗೆ ಡೌಟೇ ಇಲ್ಲ ರೀ. और खबरों के लिए जुड़े रहिएगा आपके अपने चैनल बीजापुर समय के साथ।